ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ, ಶ್ಯಾಮ್ ಭಟ್ರಿಗೆ. ನಿಮ್ಮನ್ನೇ ಭೇಟಿ ಮಾಡೋಣ ಅಂತ ಬಂದೆ. ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ನಾನು ಕೇಳಿದ್ರೆ ಅಪಶಕುನ ಆಗತ್ತೆ. ನೀವಾಗೆ ಹೇಳಿದ್ರೆ ಕೇಳ್ತೀನಿ, ಇಲ್ಲ ಅಂದ್ರೆ ನಾನು ಬಂದ ವಿಷಯವನ್ನ ಹೇಳ್ತೀನಿ. ವಿಷಯನೇ ಹೇಳಪ್ಪ. ಊರಿಗೆ ಸುಟ್ಟು ವಾಸನೆ ಬರ್ತಾ ಇದೆ, ಅದಿನ್ನೂ ಬಂದು ನಿಮ್ಮ ನಾಸಿಕಕ್ಕೆ ತಲುಪಿಲ್ವೇ? ಸುಟ್ಟು ವಾಸನೆ? ಏನ್ ಸುಟ್ಟೋಯ್ತು? ಏನ್ ವಾಸನೆ? ಡಮರೆ ಡಮರೆ ಡಮ್, ಸೀರೆ ಸುಟ್ಟು ಹೋಯ್ತು. ಯಾವ ಸೀರೆ? ಮದುವೆ ಸೀರೆ. ಯಾರ ಮದುವೆ? ವೆಂಕಟನಾಥನ ಮದುವೆ. ಯಾಕೆ ಸುಟ್ಟೋಯ್ತು? ಅಪಶಕುನಕ್ಕೆ ಸುಟ್ಟು ಹೋಯ್ತು. ಶ್ರೀಹರಿ, ಸಾಕು ನಿಲ್ಸಪ್ಪ. ಏನಿದು ಅನಾಚಾರ? ಅನಾಚಾರ ಅಲ್ಲ ಸ್ವಾಮಿ, ಕಾಳಜಿ. ನಿಶ್ಚಿತಾರ್ಥಕ್ಕೆ ಅಂತ ತಂದಿರೋ ಸೀರೆಗಳೇ ಸುಟ್ಟು ಹೋಗಿವೆ, ಇನ್ನು ಮದುವೆ ಆದಮೇಲೆ ತಿಮ್ಮಣ್ಣನ ಮನೆನೇ ಸುಟ್ಟು ಹೋಗ್ಬಾರ್ದಲ್ವೇ? ಆ ಕಾಳಜಿ. ಈ ಊರಲ್ಲಿ ಏನೇ ನಡೆದ್ರು ನಿನಗೆ ಇಲ್ಲಿಂದಾನೇ ಗೋಚರ ಆಗುತ್ತೆ. ಮನೇಲಿ ನಡೆದಿದ್ದ ಘಟನೆ ನಿನ್ ಗಮನಕ್ಕೆ ಬರ್ಲಿಲ್ವೇ? ಯಾವ ಘಟನೆ ಅಕ್ಕ? ನಾನು ಧ್ಯಾನದಲ್ಲಿ ಮುಳುಗಿದ್ದೆ. ನಿನಗೆ ಧ್ಯಾನ ಅಧ್ಯಯನ ಎರಡೂ ಒಂದೇ ಅಲ್ವಾ? ಹೌದು ಅಕ್ಕ, ಧ್ಯಾನದಿಂದಾನೇ ಜ್ಞಾನ. ವಿಷಯ ಅದಲ್ಲ. ಮನೆಯಲ್ಲಿ ಹರಿವಾಣದಲ್ಲಿದ್ದ ಸೀರೆ ಬೆಂಕಿ ಹತ್ಕೊಂಡು ಸುಟ್ಟಿದ್ದು ನಿನಗೆ ಗೊತ್ತಾಗ್ಲಿಲ್ವೇ? ಬಟ್ಟೆ ಸುಟ್ಟು ವಾಸನೆ ನಿನ್ ಮೂಗನ್ ಮುಟ್ಲಿಲ್ವೇ? ಹೌದಾ? ಮತ್ತೆ ಸೀರೆ? ಸೀರೆ ಸುಟ್ಟಿದ್ ನೋಡಿ ಗಾಬರಿಯಿಂದ ನಾವ್ ಅಮ್ಮಂಗ್ ಹೇಳಿದ್ದೂ ಆಯ್ತು, ಅಮ್ಮ ಬಂದ್ ನೋಡಿ ಸೀರೆ ಮೊದ್ಲಿನ ಹಾಗೆ ಇರೋದನ್ನ ಗಮನಿಸಿದ್ದೂ ಆಯ್ತು, ನಿಮಗ್ ಭ್ರಮೆ ಅಂತ ಬೈದಿದ್ದೂ ಆಯ್ತು. ಮತ್ತೆ ಈಗ ಸಮಸ್ಯೆ ಏನೂ ಇಲ್ವಲ್ಲ? ಸಮಸ್ಯೆ ಏನಿಲ್ಲ, ಆದ್ರೆ ಕಣ್ಣೆದುರಿಗೆ ಸೀರೆ ಸುಟ್ಟೋಗಿದ್ದು ಮತ್ತೆ ಮೊದ್ಲಿನ ಹಾಗಾಗಿದೆ. ಅದನ್ನೇ ನಾನು ನಿನ್ನ ಕೇಳಕ್ ಬಂದೆ. ನೀನಿರೋ ಕಡೆ ಇಂಥ ಪವಾಡಗಳು ವಿಸ್ಮಯಗಳು ನಡೀತಾನೇ ಇರುತ್ತೆ. ಇದನ್ನ ನಾನ್ ಮದುವೆಯಲ್ಲೂ ನೋಡಿದೀನಿ. ಅಕ್ಕ, ಅದಕ್ಕೆ ಪವಾಡ ವಿಸ್ಮಯ ಅಂತ ಯಾಕೆ ಕರೀತೀಯ? ಕೆಲವು ಸಂದರ್ಭದಲ್ಲಿ ನಡೆಯುವಂಥ ಆಶ್ಚರ್ಯ ಘಟನೆಗಳು ಪವಾಡ ಅನ್ನಿಸ್ಬಹುದು, ಆದರೆ ಅದೆಲ್ಲ ಭಗವಂತನ ಇಚ್ಛೆ ಆಗಿರುತ್ತೆ. ಹೌದು ವೆಂಕಟನಾಥ, ಮಕ್ಕಳಿಲ್ಲದ ನನ್ನನ್ನ ಬಂಜೆ ಅಂತ ಹೀಯಾಳಿಸ್ತಿದ್ರು. ಒಂದಿನ ನೀನ್ ಬಂದು, ಅಕ್ಕ ನೀನ್ ತಾಯಿ ಆಗ್ಲಿ ಅಂತ ತಿರುಪತಿ ಶ್ರೀನಿವಾಸನ ಹತ್ರ ಹರಕೆ ಹೊತ್ತಿದೀನಿ, ಮುಂದಿನ ದೀಪಾವಳಿ ವೇಳೆಗೆ ನಿನಗೊಬ್ಬ ಮಗ ಹುಟ್ತಾನೆ ಅಂತ ಹೇಳ್ದೆ. ಹಾಗೆ ಮಗ ಹುಟ್ಟ. ನಾನು ಬಂಜೆ ಅನ್ನ ಪಟ್ಟನ ಕಳ್ಕೊಂಡೆ. ಇದು ನನ್ನ ದೃಷ್ಟಿಯಲ್ಲಿ ಪವಾಡನೇ ವೆಂಕಟನಾಥ. ನಿನ್ನ ಸಂತೋಷದ ಮಾತಿಗೆ ನಾನ್ಯಾಕಕ್ಕ ಅಡ್ಡಿ ಮಾಡ್ಲಿ? ಆದ್ರೂ ನನ್ಗಿರೋ ಅನುಮಾನನ ನಿನ್ ಬಗ್ಗೆ ಹರಿಸ್ಲೇಬೇಕು. ನಮ್ ಕಣ್ಣೆದುರಿಗೆ ಸುಟ್ಟ ಸೀರೆ ಹೇಗ್ ಸರಿ ಹೋಯ್ತು? ಓಹ್ ಅಕ್ಕ, ನೀನು ಸುಮ್ಮನೆ ಇರೋಳಲ್ಲ ಅಂತ ನನಗೆ ಗೊತ್ತು. ಅಕ್ಕ, ಕೆಟ್ಟವರು ಎಲ್ಲ ಕಡೆ ಇರ್ತಾರೆ. ಅವರು ಬೇರೆಯವ್ರಿಗೆ ತೊಂದರೆ ಕೊಡ್ತಾನೇ ಇರ್ತಾರೆ. ಆದ್ರೆ ನಾವು ಭಕ್ತಿಯಿಂದ ಕೂಗಿ ಕರೆದ್ರೆ ಆ ಮೂಲರಾಮ ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ತಾನೆ. ಅವನ ದಯೆ ಇರೋವರೆಗೂ ನಮಗೆ ಯಾವ ಭಯನೂ ಇಲ್ಲ. ರೀ, ಮುಗಿಲಿಲ್ವಾ ಇನ್ನು? ಬೇಗ ಮುಗಿಸಿ. ಮುಗ್ಸಾಯ್ತು ಲಕ್ಷ್ಮಿ. ಅಮ್ಮ, ಇದು ಹುಡುಗನ್ ಕೊಡೋ ಒಡವೆಗಳಲ್ವಾ? ಹೌದು ರತ್ನಮ್ಮ, ನಿಶ್ಚಿತಾರ್ಥದಲ್ಲಿ ವರನಿ ಕೊಡೋಕೆ. ನೀವು ಹುಡುಗಂಗ್ ಹಾಕಿದ್ಮೇಲೆ ಅವನು ನಮ್ ಸರಸ್ವತಿಗೂ ಹಾಕ್ಬೇಕಲ್ವೇ? ನನ್ನ ಮಗಳಿಗೆ ನಾನು 100 ಸೇರು ಚಿನ್ನ ಕೊಡ್ಬೇಕು ಅಂತಿದ್ದೀನಿ. ಅವ್ರು ಎಷ್ಟು ಹಾಕ್ತಾರೆ ಅಂತ ಕೇಳಬೇಕು. ಕನಿಷ್ಠ ಪಕ್ಷ ನಮ್ಮ ಅರ್ಧದಷ್ಟಾದ್ರೂ ಹಾಕ್ಲೇಬೇಕಲ್ವೇ? ಅಲ್ವಾ? ಮತ್ತೆ ಒಡವೆ ವಿಷಯದಲ್ಲಿ
ವರನ್ ಕಡೆಯವರು ಸಮಾನವಾಗಿ ಹಾಕ್ಬೇಕಲ್ವೇ? ಅದು ಸಮಾನವಾದವ್ರ ಜೊತೆ ಸಂಬಂಧ ಮಾಡಿದಾಗ ಮಾತ್ರ ರತ್ನಮ್ಮ. ವಿಜಯನಗರ ಸಾಮ್ರಾಜ್ಯ ಲೂಟಿ ಆದಾಗ ಪಾಪ ಇವ್ರ ಹಿರಿಯರ್ ಮಾಡಿದ ಆಸ್ತಿನೆಲ್ಲ ಯಾರೋ ಬೇರೆಯವರು ಹೊತ್ಕೊಂಡು ಹೋಗ್ಬಿಟ್ರು. ಪಾಪ ಇವ್ರ ಜೀವ ಉಳಿಸ್ಕೊಂಡ್ ಬಂದಿದ್ದೇ ಹೆಚ್ಚಾಯ್ತು. ಏನೋ ಅವ್ರು ಗಳಿಸಿದ ಪುಣ್ಯ, ಶ್ರೀಮಠದ ಕೃಪೆಯಿಂದ ಬೋನ್ಗಿರಿಯಲ್ಲಿ ನೆಲೆ ನಿಂತು ಬದುಕು ಕಟ್ಕೊಂಡಿದ್ದಾರೆ. ನಮ್ದು 100 ತಲೆಮಾರಿನ ಸಂಪತ್ತು. ಹೋಗಿ ಹೋಗಿ ನಮ್ ಸರಿ ಸಮಕ್ಕೆ ಕೇಳಕ್ಕಾಗತ್ಯೆ? ನಾವೇ ಇಷ್ಟಪಟ್ಟ ಸಂಬಂಧ ಅವ್ರು ಕೊಟ್ಟಷ್ಟಕ್ಕೆ ತೃಪ್ತಿ ಪಡ್ಬೇಕಷ್ಟೇ. ಅಪ್ಪ, ಅಂತಸ್ತು ಅಂತಸ್ತು ಅಂತ ಉಪ್ಪರಿಗೆ ಮೇರಿದ್ಲು ಅಮ್ಮ. ಈಗ ಸರ್ ಅಂತ ಕೆಳಗಿಳಿದ್ ಬಿಟ್ಟಿದ್ದಾಳೆ. ಇದೇ ನೋಡು ಈ ಸಂಬಂಧದ ವಿಶೇಷ. ನಿಂದೇನೆ ವರಾತ? ಅಲ್ಲ, ಸ್ವಲ್ಪನಾದ್ರೂ ಇರ್ಲಿ ಅಂತ ಒಡವೆ ಹಾಕ್ಬಿಟ್ಟು ಬಂದಿದ್ದೆ, ಎಲ್ಲಾನು ಬಿಚ್ಬಿಟ್ಟು ಕಾಸಿನ ಸರ ಒಂದೇ ಹಾಕೊಂಡ್ ಬಂದಿದೆಯಲ್ಲೇ. ಇದಕ್ಕೆ ನನಗೆ ಬೇಸರ ಆಗೋದು. ಏನು ಮಗಳೇ ಇದು? ಎಲ್ಲವೂ ನಿನ್ನಿಷ್ಟದ ಹಾಗೆ ನಡೀತಾ ಇದೆ ತಾನೆ? ನಮ್ಮಿಷ್ಟಗಳನ್ನ ಸ್ವಲ್ಪನಾದ್ರೂ ಕೇಳಮ್ಮ. ಇರೋಳೊಬ್ಳು ಮಗಳು ಅಲಂಕಾರ ಮಾಡಿ ಕಣ್ತುಂಬ ನೋಡ್ಬೇಕು ಅಂತ ನಮಗೂ ಆಸೆ ಇರೋದಿಲ್ವಾ? ಅಲಂಕಾರ ಮಾಡಿಕೊಂಡು ಮನೆ ಮನೆ ಸುತ್ತೋ ಕೋಲೆ ಬಸವನ ಆಡಂಬರಕ್ಕಿಂತ ಸರಳವಾಗಿ ಒಂದೇ ಕಡೆ ಎದ್ದು ಹಾಲು ಕೊಡೋ ಗೋಮಾತೆ ನನಗಿಷ್ಟ ಅಪ್ಪ. ಅದೆಲ್ಲೇ ಕಲ್ತೆ ಇಷ್ಟೊಂದ್ ಮಾತು? ಮಾತಿನ ಮಾತು ಜೋಡಿಸಿ ಬಾಯಿ ಮುಚ್ಚಿಸ್ಬಿಡ್ತೀಯ ನೋಡು. ಅಪ್ಪ ಅಪ್ಪ, ಬೀಗರು ಬಂದ್ರು. ಓ, ಲಕ್ಷ್ಮಿ, ನೀನು ಅರ್ಶನ ಕುಂಕುಮ ಹೂವೆಲ್ಲ ತಗೊಂಡ್ ಬಂದ್ಬಿಡು. ನಡಿಯೋ. ಭಾರತಮ್ಮ, ನಮಸ್ಕಾರ. ನಿಶ್ಚಿತಾರ್ಥದ ಶಾಸ್ತ್ರಗಳನ್ನ ಶುರು ಮಾಡಿ. ಅಚ್ಯುತ, ನೀರ್ ಕೊಡಪ್ಪ. ಧನ್ಯವಾದ.